ನಿನ್ನ ಎದುರಿಗೇನೆ ನಿಮ್ಮ ರಾಜ್ಯಸಭಾ ಸದಸ್ಯರು ಕಳೆದ ಬಾರಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರು. ನಿಮಗೆ ನಾಚಿಕೆ ಆಗ್ಲಿಲ್ವಾ? ಅವ್ರ ಬಗ್ಗೆ ಕ್ರಮ ತಗೊಂಡ್ರ? ರಿಜಿಸ್ಟ್ರೇಷನ್ ಎಷ್ಟು ಮುಸ್ಲಿಂ ಸಂಘಟನೆ ಬಗ್ಗೆ ನೀವು ರಿಜಿಸ್ಟ್ರೇಷನ್ ಆಗದೇ ಇರೋ ಸಂಸ್ಥೆ ಬಗ್ಗೆ ಮಾತಾಡ್ತಿದ್ದೀರಿ. ಕ್ರಮ ತಗೊಳಕ್ಕೆ ನಿಮ್ಗೆ ಆಗಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಇಂಥ ಚಿಲ್ಲರೆಗೆ ಉತ್ತರ ಕೊಡಬೇಡಿ ಅಂತ ನಾನು ಮೋಹನ್ಜಿ ಭಾಗವತ್ರಿಗೆ ಪ್ರಾರ್ಥನೆ ಮಾಡ್ತೀವಿ. RSS ಅನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಕೇಳಿ ಯಾರು? ಅದಕ್ಕೆ ಕೇಳಿದ ಇವನು ಯಾವನು ಅಂತ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಯುವಕರನ್ನ ಇಟ್ಕೊಂಡಿರೋಂಥ ಸಂಸ್ಥೆ RSS. ಅದ್ರ ನಾಯಕ ಅಂತ ನಾಯಕರಿಗೆ ಝಡ್ ಪ್ರೆಸ್ ಕೊಡೋದು ಇನ್ಯಾರಿಗೆ ಕೊಡ್ಬೇಕ್ರಿ? ಭಯೋತ್ಪಾದಕ ಚಟುವಟಿಕೆಗಳು ಈ ದೇಶದಲ್ಲಿ ಜಾಸ್ತಿ ಇದೆ. ರಾಷ್ಟ್ರಭಕ್ತರು ನಿರ್ಮಾಣ ಮಾಡ್ತಿರೋಂಥ RSS ಸಂಸ್ಥೆ ನೇತಾ ಅವರ ಜೀವಕ್ಕೆ ಬಹಳ ಬೆಲೆ ಇದೆ. ಅದಕ್ಕೋಸ್ಕರ ಝಡ್ ಪ್ರೆಸ್ ಕೊಟ್ಟಿದ್ದಾರೆ. ಇವನು ಯಾವನ್ ಕೇಳೋದಕ್ಕೆ? ಇವನು ಕೇಳಿದಕ್ಕೋಸ್ಕರ ಕೊಡೋದು ಬಿಡೋದಲ್ಲ. ನಾನು ಅದಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸು ಖಂಡಿತ ಕೊಡಬಾರ್ದು. ಏನಂತ ನಾನು ಅದೇ ಹೇಳ್ತಿರೋದ್ರಿ. ಮೋಹನ್ಜಿ ಭಾಗವತೆ ಆ ರೀತಿ ಕೌಂಟರ್ ಕೊಡಕ್ಕೆ ಹೋದ್ರಲ್ಲ, ಅಷ್ಟು ದೊಡ್ಡ ಮನುಷ್ಯ ಈ ಚಿಲ್ಲರ ಬಗ್ಗೆ ಗಮನ ಕೊಡಬೇಡಿ ಅಂತ ನಾನು ಹೇಳ್ತಿರೋದು. ನಾನು ಏನಪ್ಪ ಹೇಳ್ತಿರೋದು? ಈ ನೀವು ಪ್ರಶ್ನೆ ಕೇಳ್ತಿದ್ದಿದ್ರ ಅವ್ರು ಮೋಹನ್ಜಿ ಭಾಗವತ್ ಉತ್ತರ ಕೊಟ್ಟ ಮೇಲೆ ಇವನು ಮತ್ತೆ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಈ ಹುಚ್ಚುಚ್ಚು ಹೇಳಿಕೆಗಳಿಗೆ ಯಾರು ಉತ್ತರ ಕೊಡ್ಬೇಕು ಅವ್ರು ಉತ್ತರ ಕೊಟ್ಟರೆ ಸಾಕು. ಮೋಹನ್ಜಿ ಭಾಗವತ್ ಉತ್ತರ ಕೊಡ್ಬೇಕಾ? ಅದೇ ಇವನು ಯಾವ ನೀವು ಅಪ್ಪನ ಮನೆ ಜೋಬಿಂದ ₹1 ಕೊಟ್ಟಿಯಾನ? ಬೇಕಾದಲ್ಲೂ ಅಮೆರಿಕಕ್ಕೆ ಹೋಗ್ತಾರೋ ಎಲ್ಲಿ ಬೇಕಾದ್ರೂ ಹೋಗ್ತಾರೋ ಅವರು. ಲೆಕ್ಕ ಕೇಳೋರು ಕೇಳಿ ಅಲ್ಲಿ ಕೊಡ್ತಾರೆ. ಇವನ್ಗೆ ಏನು ಸಂಬಂಧ RSSಗೂ? ಇವನಿಗೆ ದುಡ್ಡಿನ ಬಗ್ಗೆ ಕೇಳೋಕ್ಕೆ, ಅಕೌಂಟ್ ಬಗ್ಗೆ ಕೇಳೋದಕ್ಕೆ, ರಿಜಿಸ್ಟ್ರೇಷನ್ ಬಗ್ಗೆ ಕೇಳೋಕ್ಕೆ ನೀನು ಯಾರು? ಮಂತ್ರಿನಾ? ಕಾನೂನು ಬಗ್ಗೆ ಕ್ರಮ ತಗೋ. ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ. ಪ್ರಿಯಾಂಕಾ ಖರ್ಗೆಗೆ ಬಹಳ ದೊಡ್ಡ ಮನುಷ್ಯ ಆಗಕ್ಕೆ ಹೊಂಟಿದ್ದಾನೆ. ನಿರ್ನಾಮ ಆಗಿ ಹೋಗ್ತಾರೆ. ಯಾರ್ಯಾರು ಇದು ತುರ್ತು ಪರಿಸ್ಥಿತಿನಲ್ಲಿ ಬ್ಯಾನ್ ಮಾಡಿದ್ರು. ಉಳಿದ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದಕ್ಕೆ ಹೇಳ್ತಾರೆ ವಿನಾಶಕಾಲಿ ವಿಭೃತಿ ಬುದ್ಧಿ ಅಂತ. ಬುದ್ಧಿನೂ ಇಲ್ಲ, ಲದ್ದಿನೂ ಇಲ್ಲ ಅವನ ಹತ್ರ. ಅಯೋಗ್ಯ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಬಹಳ ದೊಡ್ಡವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಇವನಿಗೆ ತಳ್ಳಿಬಿಡಿ. ಕಸ ಇದ್ದಂಗಿದು. ಈ ಕಸಕ್ಕೆ ಉತ್ತರ ಕೊಡಬೇಡಿ. ಇದು ತಗೊಂಡ ಡಸ್ಟ್ಬಿನ್ ಅಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಾಗಿದೆ. ಬರುವಂಥ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೂಡ ಮೂಲೆ ಎಸೆತಾರೆ. ಇಂಥ ವ್ಯಕ್ತಿ ಮಾತಾಡ